ಮೈಶುಗರ್ ಆಸ್ತಿ ಮಾರಾಟ ಮಾಡುವ ಹುನ್ನಾರ ನಡೆಯುತ್ತಿದ್ದು ಇದಕ್ಕೆ ಅವಕಾಶ ನೀಡುವುದಿಲ್ಲ. ಜೊತೆಗೆ ಬೇರೆಡೆ ಮೈಶುಗರ್ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೂ ನಮ್ಮ ವಿರೋಧವಿದೆ ಎಂದು ಆಮ್ ಆದ್ಮಿ ಪಕ್ಷದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಬೂದನೂರು ಬೊಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸದಾಗಿ ಮೈಶುಗರ್ ಕಾರ್ಖಾನೆ ಸ್ಥಾಪನೆಗೆ ನಮ್ಮ ವಿರೋಧವಿಲ್ಲ. ಆದರೆ ಈಗಿರುವ ಕಾರ್ಖಾನೆಯನ್ನು ಏನು ಮಾಡುತ್ತಾರೆ? ಅದೇ ಸ್ಥಳದಲ್ಲಿ ಕಾರ್ಖಾನೆ ಮಾಡಲು ಏನು ಕಷ್ಟ ಎಂದು ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಪ್ರಶ್ನಿಸಿದರು. ಈಗಿರುವ ಮೈಶುಗರ್ ಕಾರ್ಖಾನೆಗೆ ರೈತರು ಕಬ್ಬು ಸರಬರಾಜು ಮಾಡಲು ಅನುಕೂಲಕರವಾಗಿದೆ. ಕಾರ್ಖಾನೆಯಲ್ಲಿ ಯಂತ್ರಗಳು ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಎಂದರೆ ಹೊಸದಾಗಿ ಯಂತ್ರವನ್ನು ತರಬಹುದು. ಇಲ್ಲಿಂದ ಬೇರೆ ಕಡೆ ಕಾರ್ಖಾನೆ ಸ್ಥಾಪಿಸುವುದನ್ನು ವಿರೋಧಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖಂಡರಾದ ಸುರೇಶ್ ಪುಟ್ಟಸ್ವಾಮಿ ಇದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ನಾನಾದರೂ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತಂದರೆ, ಶಾಸಕರು ಮಂಡ್ಯಕ್ಕೆ ಶುಗರ್ ಫ್ಯಾಕ್ಟ್ರಿ ತರುವುದನ್ನು ಯಾರೂ ವಿರೋಧಿಸುವುದಿಲ್ಲ. ತುಂಬ ಸಂತೋಷದಿಂದ ನಾವೆಲ್ಲ ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಈಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ಏನು ಮಾಡ್ತಾರೆ? ಅದೇ ಜಾಗದಲ್ಲಿ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇದೆ, ಏನು ತೊಂದರೆ ಇದೆ? ಬೇರೆ ಸ್ಥಳಾವಕಾಶ ಇವ್ರಿಗೆ ಯಾತಕ್ಕೆ ಬೇಕು? ಈ ಶುಗರ್ ಫ್ಯಾಕ್ಟ್ರಿ ಇರೋ ಜಾಗದಲ್ಲಿ ಅವರು ಒಳಗೋಗಿ ನೋಡಲಿ. ಶುಗರ್ ಫ್ಯಾಕ್ಟ್ರಿನ ಒಳಗೋಗಿ ನೋಡಿದ್ರೆ ಅವ್ರಿಗೆ ಜಾಗ ಎಷ್ಟದೆ ಏನು ಅಂತ ಗೊತ್ತಾಗುತ್ತೆ. ಸುತ್ತಮುತ್ತ ಹಳ್ಳಿಗಳಿಂದ ಇರೋ ಜಾಗದಲ್ಲೇ ಶುಗರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡಿದ್ರೆ ಸುತ್ತಮುತ್ತ ಹಳ್ಳಿಗಳಿಂದ ಬರೋದಕ್ಕೆ ಸಂಪರ್ಕ ಸೌಕರ್ಯ ಚೆನ್ನಾಗಿದೆ. ಇವರು ಎಲ್ಲೋ ಬೇರೆ ಕಡೆ ಮಾಡಿದ್ರೆ ಯಾವುದೋ ಒಂದು ಕಡೆಗೆ ರೈತರು ಕಬ್ಬು ಸರಬರಾಜು ಮಾಡೋದಕ್ಕೆ ತೊಂದರೆ ಆಗ್ತದೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈ ಭಾಗದ ರೈತರೇ ಜಾಸ್ತಿ, ಈ ಕಡೆಗೆಲ್ಲ ಒಣಗಾಡಿರೋದ್ರಿಂದ ಈ ಕಡೆಗೆ ಜಾಸ್ತಿ ಕಬ್ಬು ಬೆಳೆಯುವಂಥ ಪ್ರದೇಶ. ಆದ್ದರಿಂದ ಇವರು ಫ್ಯಾಕ್ಟ್ರಿ ಒಳಗೆ ಹೋಗಿ ಇವ್ರಿಗೆ ಆ ಮಿಷಿನರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಶುಗರ್ ಫ್ಯಾಕ್ಟ್ರಿಯ ಈಗಿರ್ತಕ್ಕಂಥ ಮಿಷಿನರಿ ಚೇಂಜ್ ಮಾಡಿ ಬೇರೆ ಒಂದು ಮಿಷಿನರಿ, ಹೊಸ ತಂತ್ರಜ್ಞಾನದ ಮಿಷಿನರಿನ ಹಾಕಿ ಇವರು ಶುಗರ್ ಫ್ಯಾಕ್ಟ್ರಿನ ಓಪನ್ ಮಾಡ್ಬೋದು. ಅದು ಬಿಟ್ಟು ಇವರು ಅಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನ, ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಅಥವಾ ಪಾರ್ಕನ್ನು ಮಾಡ್ತೀನಿ ಅಂತೇಳಿ ಇದು ಎಷ್ಟೊಂದು ಬಾಲಿಶ ಅಂತ ಹೇಳಿದ್ರೆ, ಈ ಹಿಂದೆ ತಮಗೆಲ್ಲ ಗೊತ್ತಿಲ್ವೋ ಗೊತ್ತಿಲ್ಲ, 2006ರಲ್ಲಿ ಇಡೀ ಏಷ್ಯಾ ಖಂಡದಲ್ಲಿಯೇ 2ನೆಯ ಫ್ಯಾಕ್ಟ್ರಿ ಎಂದು ಹೆಗ್ಗಳಿಕೆಯನ್ನು ಗಳಿಸಿದಂಥ ಮೈಸೂರು ಅಸಿಟೇಟ್ ಕೆಮಿಕಲ್ ಫ್ಯಾಕ್ಟ್ರಿಯನ್ನು 2006ರಲ್ಲಿ ರಹಸ್ಯವಾಗಿ SM ಶುಗರ್, ಕೊಪ್ಪದ SM ಶುಗರ್ ಕಂಪನಿಗೆ 15,20 ಲಕ್ಷಕ್ಕೆ ಮಾರಾಟ ಮಾಡಿರ್ತಾರೆ. ಒಳ ಒಪ್ಪಂದದಲ್ಲಿ ಹರಾಜು ಪ್ರಕ್ರಿಯೆಯನ್ನು ಸೃಷ್ಟಿಸಿ ಇವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ದಿಕ್ಕು ತಪ್ಪಿಸಿರ್ತಾರೆ. ಒಂದು ಅಸಿಟೇಟ್ ಫ್ಯಾಕ್ಟ್ರಿಯ ಲೆಡ್ಸು, ಆ ಮಿಷಿನರಿ ಸಾಮಾನುಗಳು ಸಹಿತ ಕೇವಲ 15,20 ಲಕ್ಷಕ್ಕೆ ನೀವು ಮಾರಾಟ ಮಾಡ್ತೀರಿ ಅಂದರೆ ಮಂಡ್ಯ ಜನತೆಗೆ ಎಷ್ಟು ಜನಕ್ಕೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆಗಲೂ ಕೂಡ ನಮ್ಮ ಸಂಘಟನೆಗಳೆಲ್ಲ ಇತ್ತು, ಅದನ್ನು ಯಾಕೆ ತಡಿಲಿಲ್ಲ, ಅದ್ರ ಬಗ್ಗೆ ಯಾಕೆ ಅವರು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಎಷ್ಟು ಇದೊಂದು ನಾವು ನಮ್ಮ ಮಂಡ್ಯದಲ್ಲಿ 2 ಕಣ್ಣಿದ್ದಂಗೆ ಇದ್ದವು ಈ ಫ್ಯಾಕ್ಟ್ರಿ. ಒಂದು ಅಸ್ಟೇಟ್ ಫ್ಯಾಕ್ಟ್ರಿ, ಒಂದು ಶುಗರ್ ಫ್ಯಾಕ್ಟ್ರಿ. ಈಗ ಒಂದಂತೂ ಕಳ್ಕೊಬಿಟ್ಟಿದ್ದೀವಿ. ಇದು ರೋಗಗ್ರಸ್ತವಾಗದೆ, ಈ ಕಣ್ಣಿಗೆ ಔಷಧಿ ಹಾಕಬೇಕು. ಈಗ ಹೊಸ್ದಾಗೆ ಕಣ್ಣಕ್ಕೆ ಹಾಕ್ತೀನಿ ಅಂತ ಬಂದಿದ್ದಾರೆ ಶಾಸಕರು, ಒಳ್ಳೆಯದು, ಹಾಕಲಿ. ಆದರೆ ನನಗೆಲ್ಲೋ ಅನ್ನಿಸ್ತಾ ಇದೆ, ಇವರು ಹೊಸ ಕಾರ್ಖಾನೆಯ ಮಾಡುವ ನೆಪದಲ್ಲಿ ಅಸ್ಟೇಟ್ ಫ್ಯಾಕ್ಟ್ರಿ ಮಾದರಿಯಲ್ಲಿ ಇದನ್ನು ಮಾರಾಟ ಮಾಡ್ಬೋದು. ಅದರಿಂದ ಇವ್ರು ಫ್ಯಾಕ್ಟ್ರಿ ಮಾಡೋದಾದರೆ ಪಾರದರ್ಶಕವಾಗಿ ಜನಾಭಿಪ್ರಾಯನ ಸಂಗ್ರಹಿಸಿ ಸರ್ವ ಪಕ್ಷಗಳ ಸಭೆ ಕರೆದು ಅಲ್ಲಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇವರು ಹೊಸ ಒಂದು ಶುಗರ್ ಕಾರ್ಖಾನೆ ಓಪನ್ ಮಾಡಬೇಕೆ ಹೊರತು ಇವರು ಸುಮ್ಮನೆ ಬಾಲಿಸ ಹೇಳಿಕೆಗಳನ್ನು ಕೊಡ್ತಾ. ಮತ್ತು ಇನ್ನೊಂದು ನಮ್ಗೆ ಅನುಮಾನ ಏನು ಅಂತಂದರೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಎಲ್ಲಿ ಈ ಚುನಾವಣೆಯ ನೆಪದಲ್ಲಿ ಇವರು ಎಲ್ಲರೂ ಮತದಾರರನ್ನ ಒಂದು ಸೆಳೆಯುವ ತಂತ್ರ ಇರ್ಬೋದು ಇದು. ನನಗೆ ಯಾಕೋ 500 ಕೋಟಿ ತರ್ತೀನಿ ಅಂತಂದರೆ ಇದು ಸಾಮಾನ್ಯ